ದಲಿತ ಪ್ಯಾಂಥರ್ ಹಾಗೂ ಡಿಎಸ್ಎಸ್ ಅಂಬೇಡ್ಕರ್ ವಾದವತಿಯಿಂದ ಪತ್ರಕರ್ತರಿಗೆ ಸನ್ಮಾನ ಗೌರವ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗೆ ದಲಿತ ಸಂಘಟನೆಗಳಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ದಲಿತ ಪ್ಯಾಂಥರ್ ತಾಲೂಕು ಅಧ್ಯಕ್ಷ ಗಣಪತಿ ಅಷ್ಟೋರಿ ಹಾಗೂ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕ ರಾಹುಲ್ ಉದ್ದಾರ್ ಅವರು ಪತ್ರಕರ್ತರಿಗೆ ಸನ್ಮಾನಿಸಿ ಪತ್ರಿಕಾ ದಿನಾಚರಣೆಯ ಶುಭಾಶಯ ಕೋರಿದರು ಹಾಗೂ ಸಮಾಜದ ಅಂಕುಡೊಂಕು ತಿದ್ದುವಲ್ಲಿ ಪತ್ರಕರ್ತರಿಗೆ ಇನ್ನಷ್ಟು ಶಕ್ತಿ ಬರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ದಲಿತ ಪ್ಯಾಂಥರ್ ಜಿಲ್ಲಾಧ್ಯಕ್ಷ ವೈಜನಾಥ್ ಸಿಂಧೆ, ಬಿಜೆಪಿ ಮುಖಂಡ ಬಸವರಾಜ್ ಆರ್ಯ, ಕಾಂಗ್ರೆಸ್ ಮುಖಂಡ ಸುರೇಶ್ ಗಾಂಗ್ರೆ, ಅಶೋಕ್ ಭೀಮಾರ್ಮಿ, ತಾಲೂಕು ಅಧ್ಯಕ್ಷ ಮನೋಜ್ ಜಾನ್ವೀರ್, ಗೌತಮ್ ಶಿವಾನಂದ್ ಕಠಿಮಣಿ, ರವಿಚಂದ್ರ ಸಂಗಮ್, ಸಿದ್ಧಾರ್ಥ ಕಾಂಬ್ಳೆ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಶಾಖೆ ವತಿಯಿಂದ ಇಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಮ್ಮ ಮಾರ್ಗದರ್ಶಕರಾದಂಥ ರಮೇಶ್ ಡಾಗುಳಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಅವರು ವಿನಾಕಾರಣ ಅವರ ಸ್ವಗ್ರಾಮದಲ್ಲಿ ಅವರ ರಿಲೇಟಿವರಲ್ಲಿ ತೀರ್ಕೊಂಡಿದ್ದರು. ಆದ ಕಾರಣ ಅವ್ರು ಬರಲಿಕ್ಕಾಗಲಿಲ್ಲ. ಆದ್ದರಿಂದ ಎಲ್ಲ ನಮ್ಮ ತಾಲೂಕಾ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಸಮಿತಿಯ ಎಲ್ಲ ನಮ್ಮ ಸಿದ್ಧಾರ್ಥ ಕಾಂಬ್ಳೆ ಸರ್ ಅವರು ಮತ್ತು ನಮ್ಮ ತಾಲೂಕಾ ಸಮಿತಿಯ ರವಿಚಂದ್ರ ಸಂಗಮ್ ಅವರು, ಶ್ರೀನಿವಾಸ್ ಕಟ್ಟಿಮನಿ ಅವರು, ವಿನೋದ್ ಅವರು ಹಾಗೂ ಶಬ್ಬೀರ್ ಶಾ ಅವರು ಹಾಗೂ ನಮ್ಮ ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಸುರೇಶ್ ಗಾಂಗ್ರೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪತ್ರಿಕಾ ಮಿತ್ರರು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದರು. ಅವರಿಗೆಲ್ಲರಿಗೂ ಇವತ್ತು ನಮ್ಮ ದಲಿತ ಸಂಘಟನೆ ವತಿಯಿಂದ ಅವರಿಗೆ ಸನ್ಮಾನ ಮಾಡಿ ಈ ಪತ್ರಿಕಾ ರಂಗ ಈ ನಮ್ಮ ಸಮಾಜದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವಂಥ ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ನಾವು ಸನ್ಮಾನ ಮಾಡಿ ಈ ಪತ್ರಕರ್ತ ನಮ್ಮ ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಪತ್ರಿಕಾ ಅವರಿಗೆಲ್ಲ ಸನ್ಮಾನ ಮಾಡಿ ಅವ್ರ ಸಹಕಾರ ನಮ್ಮ ಸಹಕಾರ ಅವ್ರಿಗೆ ಇರಲಿ ಅಂಥೇಳಿ ನಮ್ಮ ಎಲ್ಲ ಹೋರಾಟಕ್ಕೆ ಸಹಕಾರ ನೀಡಲಿ ಅಂತ ನೀಡ್ತಾ ಬಂದಿದ್ದಾರೆ. ಮುಂದೇನೂ ಅವರು ಇದೇ ಥರ ನಮಗೆ ಸಹಕಾರ ನೀಡಲಿ ಅಂತ ಹೇಳಿ ಅವರಿಗೆಲ್ಲ ಸನ್ಮಾನ ಮಾಡಿ ಹಿರಿಯರೆಲ್ಲ ಬಂದಿದ್ದರು. ಸಾಕಷ್ಟು ಜನ ಎಲ್ಲ ಪತ್ರಿಕಾ ದಿನಾಚರಣೆ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ. ಆಗ ಮಾತಾಡಿ ಎಲ್ಲರಿಗೂ ಶುಭಾಶಯಗಳು ಕೋರಿ ಸನ್ಮಾನ ಮಾಡಿ ಅವರಿಗೆ ಸನ್ಮಾನ ಮಾಡಿದ್ದೀನಿ. ಧನ್ಯವಾದಗಳು. ಈ ಟೈಪ್ ಡೆವಲಪ್ ಇಲ್ಲ ಬೆಳೆಸ್ತಾರೆ ಈ ಟೈಪ್ ಕನ್ವಿನ್ಸ್ ಮಾಡಿ ಹಾಕ್ತಾರೆ. ಒಳ್ಳೆ ರೀತಿ ಈ ಟೈಪ್ ಇರ್ಬೇಕು. ನನಗೆ ಹೇಳಿದ್ದು ಹೇಳತ್ತೀನಿ ನಾನು. ಇವಾಗ ನಾವು ಏನಾರ ಬೆಳೆದಿದ್ದೇವೆ ಅಂದ್ರೆ ಈ ಪತ್ರಿಕಾ ಮಾಧ್ಯಮದಿಂದ ನಾವು ಬೆಳೆದಿದ್ದೀವಿ. ಸಮಸ್ಯೆಗಳು ಪ್ರಶ್ನೆ ಬಂದಾಗ ನಾವು ಭಾಳ ಕಡೆ ಹೋಗಿರ್ತೀನಿ. ಕೆಲವು ಹಳ್ಳಿಗಳಿಗೆಲ್ಲ ಹೋಗಿದ್ದೆ ನಾವು. ಆ ಹಳ್ಳಿಗಳಿಗೆ ಜನ ಸಮಸ್ಯೆಗಳ ಕುರಿತು ಮಾತಾಡ್ತಿದ್ರು. ಸರ್ ನಮ್ಮೂರಾಗ ಆ ಸಮಸ್ಯೆ ಅದ, ಈ ಸಮಸ್ಯೆ ಅದ ಅಂತ ಹೇಳ್ತಿದ್ರು. ಕರೆಕ್ಟ್ ಅದಪ್ಪ, ಆಯಿತು, ನಿಮ್ಮ ಸಮಸ್ಯೆಗೆ ಸ್ಪಂದಿಸೋಣ, ಸುದ್ದಿ ಮಾಡೋಣ, ಮತ್ತು ಈ ಸಮಸ್ಯೆ ಬಗ್ಗೆ ಯಾರ ಹೇಳಕ್ಕೊಬ್ಬರು ಮುಂದೆ ಹೊರಬೇಕಲ್ಲ ಅಂತ ಹೇಳ್ತಿದ್ದೆ ನಾನು. ಬ್ಯಾನಿ ಆಗಿದ್ದಾರೆ ಹೊರಬೇಕಲ್ಲ, ಡಾಕ್ಟರ್ಗಳು ಬಂದಾಗ ಬ್ಯಾನಿ ಆಗಿದ್ದಾರೆ ಹೊರಬೇಕಲ್ಲ, ಏನಾಗಿದೆ ಅಂದ್ಕೊಂಡು ಹೇಳ್ಕೊಂಬಾರು ಯಾರಿಲ್ಲ ಒಟ್ಟಾನೆ. ಮನೆಗೆ ಒಂದು ಮಾತು ಹೇಳ್ದ, ನಿಮ್ಮ ಊರಾಗ ಯಾರು ಗಣಸರಿದ್ರಿ ಹೇಳಿ ಅಂತ ಹೇಳ್ದು. ಏನು ನಿಮ್ಮ ಊರಾಗ ಯಾರು ಗಣಸರಿದ್ರಿ ಅಂದ್ರೆ ಹೇಳತ್ತಂತ ಧೈರ್ಯ ಯಾವಾಗ ಮುಂದುವರೆಗೆ ಅಂತ ಹೇಳ್ದು. ನಾವಲ್ಲಿ ನೀವಲ್ಲಿ ಹೊಸ ಮಂದಿ ಹೊಡ್ಬೋದು. ಒಂದು ಮಾತು ಹೇಳ್ತೀನಿ, ಇಲ್ಲಿ ಸಾಮಾಜಿಕ ಸಮಸ್ಯೆಗಳ ಪ್ರಶ್ನೆ ಬಂದಾಗ ಯಾವುದೇ ಪಕ್ಷದ ರಾಜಕೀಯ ಪಕ್ಷ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಸ್ವತಂತ್ರವಾಗಿ ನಿರ್ಭಯ ಮತ್ತು ನಿರ್ಭಿಡೆಯಿಂದ ಮುಂದೆ ಬರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ದಲಿತ ಪ್ಯಾಂಥರ್ ಅಧ್ಯಕ್ಷ ಗಣಪತಿ ರಂಗವನ್ನು ತೆಗೆದುಕೊಂಡಾಗ ನಾವಲ್ಲಿ ಶ್ರಮ ವಹಿಸಿ ಕೆಲಸವನ್ನ ಮಾಡಿದ್ದಾಗ ಮಾತ್ರ ನಮಗೆ ಪ್ರತಿಫಲವನ್ನ ಸಿಗ್ತದೆ ಅಂತಕ್ಕಂಥದ್ದು. ಸಂಘಟನೆ ಆಗಿರ್ಬೋದು, ಪತ್ರಿಕಾ ರಂಗ ಆಗಿರ್ಬೋದು, ರಾಜಕೀಯವಾಗಿ ಎಲ್ಲಾ ಕ್ಷೇತ್ರಗಳಾಗಿರ್ಬೋದು, ನಾವು ನಿಸ್ವಾರ್ಥ ಸೇವೆ ಎಲ್ಲಿ ಮಾಡ್ತೀವೋ ಅಲ್ಲಿ ನಮಗೆ ಅಲ್ಲಿ ಒಳಿತನ ಆಗ್ತದೆ ಅಂತಕ್ಕಂಥದ್ದು. ಇಂದು ನಾವು ಪತ್ರಿಕಾ ದಿನಾಚರಣೆಯನ್ನು ನಮ್ಮ ಸಂಘಟನೆ ವತಿಯಿಂದ ನಾವು ಆಚರಿಸುತ್ತಿದ್ದೇವೆ. ಇದರ ಕಾರಣ ಏನಂದ್ರೆ ನಮ್ಮ ಭಾರತ ದೇಶದ ಇದು ಒಂದೊಂದು ಅಂಗದ. ಈ ಭಾರತ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇದೊಂದು ಪತ್ರಿಕಾ ಅಂಗ. ನಮ್ದು ಇದೊಂದು ಸಂವಿಧಾನದ ಇದೊಂದು ಅಂಗದ. ಏನಂದ್ರೆ ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗ ಈ ಯಾವೇ ಒಂದು ವೇಳೆ ಗಲತ್ ಕೆಲಸ ಮಾಡೋದು, ಯಾವೇ ನಮ್ಮ ಜನರಿಗೆ ನ್ಯಾಯ ಕೊಟ್ಟಿಲ್ಲ, ಮತ್ತೊಂದು ಏನೇ ತಪ್ಪಾದ್ರ ಇದು ಸರಿ ಹೇಳೋದು ಪತ್ರಿಕಾ ಅಂಗ. ನ್ಯಾಯ ನಾವು ಕನಸು ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ, ನಾವು ಕಟ್ಟೇ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳು ಕಟ್ಟೇ ಕಟ್ಟುತ್ತೇವ. ಗೋಳಿಲ್ಲದ
ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಕೋಟಿ ಮನಸ್ಸಿನ 100 ಕನಸಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಕುಲವೆಲ್ಲದ ಮನುಜ ಕುಲದ ಹೊಸ ನಾಡ ಕಟ್ಟುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.